ಹೆಂಡತಿಯನ್ನ ಅಡವಿಟ್ಟು ಜೂಜಾಟವಾಡುವಂತ ರೀಲ್ಸ್, ಹೆಂಡತಿಯನ್ನೇ ಇಟ್ಟು ಜೂಜಾಟ ಆಡುವಂತ ಕಂಟೆಂಟ್ ಇರೋ ರೀಲ್ಸ್ ವೈರಲ್ ಆಗೋದಕ್ಕೆ ಹೀಗೆಲ್ಲ ಮಾಡ್ತಾರಾ? ಏನಿದು ಹುಚ್ಚಾಟ? YK ಅನ್ನುವಂತ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಅಂದ್ರೆ ಆ ಅಕೌಂಟ್ ಅಲ್ಲಿ ಇದು ಅಪ್ಲೋಡ್ ಆಗಿದೆ. ರೀಲ್ಸ್ ನ ಹುಚ್ಚಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರಿಂದ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಜೂಜಾಟದ ರೀಲ್ಸ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ರೀಲ್ಸ್ಗಳು ಮಾಡ್ತಾರೆ ಓಕೆ, ಆದ್ರೆ ಅದಕ್ಕೊಂದು ಇತಿಮಿತಿ ಅನ್ನೋದು ಇರಬೇಕು. ಕ್ರಿಯೇಟಿವಿಟಿ ಅಥವಾ ಕಂಟೆಂಟ್ ಹೆಸರಲ್ಲಿ ಈ ತರ ಹುಚ್ಚಾಟದ ರೀಲ್ಸ್ ಇದು ಯಾವ ಸಂದೇಶ ಕೊಡುತ್ತೆ ಅಂತ? ವಿಜಯ್, ಇದೇ ಪ್ರಶ್ನೆಯನ್ನು ಇದೀಗ ನೆಟ್ಟಿಗರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇನ್ಸ್ಟಾದಲ್ಲಿ ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ ಹೊಂದಿರುವಂತಹ ಅಕೌಂಟ್ ಇದು. ಸರಿಸುಮಾರು 1 ಮಿಲಿಯನ್ ಅಷ್ಟು ಜನರು ಇದನ್ನು ಈ ಒಂದು ಅಕೌಂಟ್ ಅನ್ನು ಫಾಲೋ ಮಾಡ್ತಾರೆ. ಇಂತಹ ಅಕೌಂಟ್ ನಿಂದ 4 ದಿನದ ಹಿಂದೆ ಈ ಒಂದು ಜೂಜಾಟದ ರೀಲ್ಸ್ ಅಪ್ಲೋಡ್ ಆಗುತ್ತೆ. ಆ ಒಂದು ರೀಲ್ಸ್ ನಲ್ಲಿ ಏನಿದನ್ನು ನೋಡೋದಾದ್ರೆ, ಇಬ್ಬರು ವ್ಯಕ್ತಿಗಳು ಜೂಜಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸೋತಂತಹ ವ್ಯಕ್ತಿ ಮೊದಲಿಗೆ ತನ್ನ ಮೌಲ್ಯಯುತ ವಸ್ತುವನ್ನು ಇಟ್ಟು ಜೂಜಾಡ್ತಾನೆ. ತನ್ನ ಬಳಿ ಇರುವಂತಹ ಮೌಲ್ಯಯುತ ವಸ್ತುವನ್ನು ಕಳ್ಕೊಂಡ ನಂತರ ತನ್ನ ಬಳಿ ಏನೂ ಇಲ್ಲದಾಗ ಹೆಂಡತಿಯನ್ನೇ ಪಣಕ್ಕಿಟ್ಟು ಮತ್ತೆ ಜೂಜಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಆ ಒಂದು ಜೂಜಾಟದಲ್ಲಿ ಸೋತಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನು ಯಾರು ಗೆದ್ದ ವ್ಯಕ್ತಿಯ ಬಳಿ ಇಟ್ಟು ಅಂದ್ರೆ ಪಣಕ್ಕಿಟ್ಟು ಹೊರಬರುವಂತಹ ಒಂದು ವಿಡಿಯೋ ಇದು. ಈ ಒಂದು ವಿಡಿಯೋ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಇದೀಗ ನೆಟ್ಟಿಗರು ಮಾಡ್ತಾ ಇರುವಂತದ್ದು. ಈ ಒಂದು ವಿಡಿಯೋ ಸಮೇತ ನಗರದ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಜೂಜಾಟ ಅನ್ನೋದೇ ಅಪರಾಧ, ಮತ್ತೊಂದು ಕಡೆಯಲ್ಲಿ ಹೆಂಡತಿಯನ್ನು ಪಣಕ್ಕಿಟ್ಟು ಜೂಜಾಡಿ ಈ ರೀತಿಯ ರೀಲ್ಸ್ ಮಾಡುವ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಯಾಕಂದ್ರೆ ಈ ಒಂದು ವಿಡಿಯೋಗೆ ಸರಿಸುಮಾರು 1,35,000 ಜನರು ಲೈಕ್ ಮಾಡಿದ್ದಾರೆ. ಅಂತವರಿಗೆ ಈ ಒಂದು ರೀಲ್ಸ್ ಮೂಲಕ ಅವರು ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ನೆಟ್ಟಿಗರು ಮಾಡಿರುವಂತದ್ದು. ಮತ್ತೊಂದು ವಿಚಾರ ಅಂದ್ರೆ, ಈ ಒಂದು ಅಕೌಂಟ್ ನಿಂದ ಈ ರೀತಿಯ ರೀಲ್ಸ್ ಅಪ್ಲೋಡ್ ಆಗ್ತಿರೋದು ಇದೇ ಮೊದಲಲ್ಲ. ಇದೇ ವ್ಯಕ್ತಿಗಳು ಯಾರು ಈ ಜೂಜಾಟದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಈ ಹಿಂದೆ ನಗರದ ಸಂಚಾರಿ ಪೊಲೀಸರು ಒಂದು ವಾರ್ನಿಂಗ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿ ಒಂದು ರೀಲ್ಸ್ ಅನ್ನು ಕೂಡ ಮಾಡಿದ್ರು. ಅಂದ್ರೆ ಒನ್ ವೇ ನಲ್ಲಿ ಯಾವುದೇ ರೀತಿ ಹೆಲ್ಮೆಟ್ ಹಾಕದೆ ವೀಲಿಂಗ್ ಮಾದರಿಯ ಒಂದು ವಿಡಿಯೋ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನಗರದ ಸಂಚಾರಿ ಪೊಲೀಸರು ಅವರನ್ನ ಠಾಣೆಗೆ ಕರೆಸಿ ದಂಡ ವಿಧಿಸಿ ನಂತರ ವಾರ್ನಿಂಗ್ ಕೊಡುವಂತಹ ಒಂದು ಕೆಲಸ ಕೂಡ ಆಗಿತ್ತು. ಇದಾದ ನಂತರ ಪದೇ ಪದೇ ಈ ಒಂದು ಅಕೌಂಟ್ ನಿಂದ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡುವಂತಹ ವಿಡಿಯೋ ಅಪ್ಲೋಡ್ ಆಗುವುದರಿಂದ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ನೆಟ್ಟಿಗರು ಕೂಡ ಪೊಲೀಸರಿಗೆ ಟ್ಯಾಗ್ ಮಾಡಿ ಆಗ್ರಹವನ್ನು ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.